ನಮಸ್ಕಾರ ವೀಕ್ಷಕರೇ. 2026ರ ಪಶ್ಚಿಮ ಬಂಗಾಳ ಚುನಾವಣೆ ಕೇವಲ ಒಂದು ಎಲೆಕ್ಷನ್ ಆಗಿರಲಿಲ್ಲ. ಲಿಟರಲಿ ಅದೊಂದು ಪ್ರಜಾಪ್ರಭುತ್ವದ ಕಗ್ಗೊಲೆಯ ಲೈವ್ ಟೆಲಿಕಾಸ್ಟ್ ಆಗಿತ್ತು. ಕೇಂದ್ರದಲ್ಲಿ ಕೂತಿರುವಂತಹ ಮೋದಿ ಸರ್ಕಾರ ಮತ್ತೆ ಅವರ ಕೈಗೊಂಬೆಯಾಗಿರುವಂತಹ ಭಾರತೀಯ ಚುನಾವಣಾ ಆಯೋಗ ಸೇರ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ಏನೆಲ್ಲ ದಬ್ಬಾಳಿಕೆ ಮಾಡಿದೆ ಅನ್ನೋದನ್ನ ಕೇಳಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ. ಒಂದೆಡೆ ತಮಗೆ ಬೇಕಾದಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ ಗಳನ್ನ ಮೀಡಿಯಾಗಳ ಮೂಲಕ ತೇಲಿಬಿಡೋದು, ಮತ್ತೊಂದೆಡೆ ಇವಿಎಂ ಯಂತ್ರಗಳಲ್ಲಿ ಬೇಕಂತಾನೆ ದೋಷಗಳನ್ನ ಸೃಷ್ಟಿ ಮಾಡೋದು, ಸೆಂಟ್ರಲ್ ಏಜೆನ್ಸಿಗಳನ್ನ ಬಿಟ್ಟು ಹೆದರಿಸೋದು. ಬನ್ನಿ ಇವತ್ತು ಪ್ರತಿಯೊಂದು ಘಟನೆಯನ್ನ ಎಳೆಯಾಗಿ ಮಾತನಾಡ್ತಾ ಹೋಗೋಣ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದ್ರೆ ರಿಯಾಲಿಟಿ ತುಂಬಾ ಡಾರ್ಕ್ ಆಗಿದೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಈ ಎಕ್ಸಿಟ್ ಪೋಲ್ ದಂಧೆಯ ಬಗ್ಗೆ ಮಾತನಾಡೋಣ. ಈ ನ್ಯಾಷನಲ್ ಮೀಡಿಯಾಗಳು ಮತ್ತೆ ಸಮೀಕ್ಷಾ ಸಂಸ್ಥೆಗಳು ಬಂಗಾಳದ ವಿಚಾರದಲ್ಲಿ ಹೇಗೆ ಸುಳ್ಳು ಹೇಳ್ತವೆ ಅಂತ ನಾನು ಡೇಟಾ ಸಮೇತ ಈಗ ಪ್ರೂವ್ ಮಾಡ್ತೇನೆ. ಮೊದಲು 2021ರ ಎಲೆಕ್ಷನ್ ಕಡೆಗೆ ನೋಡೋದಾದ್ರೆ, ಆಗ ಜನ್ ಕಿ ಬಾತ್ ಅನ್ನುವಂತಹ ಸಂಸ್ಥೆ ಬಿಜೆಪಿಗೆ 162ರಿಂದ 185 ಸೀಟು ಬರುತ್ತೆ ಅಂತ ಹೇಳಿತ್ತು. ಟುಡೇಸ್ ಚಾಣಕ್ಯ ಮತ್ತೆ ಆಕ್ಸಿಸ್ ಮೈ ಇಂಡಿಯಾ ಕೂಡ ಬಿಜೆಪಿಗೆ ಫುಲ್ ಮೆಜಾರಿಟಿಯನ್ನ ಕೊಟ್ಟಿತ್ತು. ಆದ್ರೆ ರಿಸಲ್ಟ್ ಬಂದಾಗ ಏನಾಯ್ತು? ಟಿಎಂಸಿ ಭರ್ಜರಿಯಾಗಿ 215 ಸೀಟನ್ನ ಗೆದ್ರೆ ಬಿಜೆಪಿ ಕೇವಲ 77 ಸೀಟ್ಗೆ ಸುಸ್ತು ಹೊಡಿತು. ಸಮೀಕ್ಷೆಗಳು ಟಿಎಂಸಿಯನ್ನ ಸರಾಸರಿ 61 ಸೀಟ್ಗಳಷ್ಟು ಕಡಿಮೆ ಅಂದಾಜು ಮಾಡಿದ್ವು. ಇದಾದ ನಂತರ 2024ರ ಲೋಕಸಭಾ ಚುನಾವಣೆ. ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾ ಬಿಜೆಪಿಗೆ 26ರಿಂದ 31 ಸೀಟನ್ನ ಮತ್ತೆ ಟಿಎಂಸಿಗೆ ಕೇವಲ 11ರಿಂದ 14 ಸೀಟನ್ನ ಕೊಟ್ಟಿತ್ತು. ರಿಪಬ್ಲಿಕ್ ಪಿ ಮಾರ್ಕ್ ಬಿಜೆಪಿಗೆ 22ರಿಂದ 26 ಸೀಟನ್ನ ಕೊಟ್ಟಿತ್ತು. ಆದ್ರೆ ಜೂನ್ 4ರಂದು ರಿಸಲ್ಟ್ ಬಂದಾಗ ಟಿಎಂಸಿ 29 ಸೀಟನ್ನ ಗೆದ್ರೆ ಬಿಜೆಪಿ ಕೇವಲ 12ಕ್ಕೆ ಕುಸಿದಿತ್ತು. ಈಗ 2026ರ ವಿಧಾನಸಭೆ ಎಲೆಕ್ಷನ್ಗೆ ಬರೋಣ. ಒಟ್ಟು 294 ಸೀಟುಗಳಿರುವಂತಹ ಬಂಗಾಳದಲ್ಲಿ ಮ್ಯಾಜಿಕ್ ನಂಬರ್ 148. ಏಪ್ರಿಲ್ 29ರಂದು ಸಂಜೆ 6:30ಕ್ಕೆ ಎಕ್ಸಿಟ್ ಪೋಲ್ ಬ್ಯಾನ್ ಮುಗಿದ ತಕ್ಷಣ ಶುರುವಾಯಿತು ನೋಡಿ ಇವರ ಫೇಕ್ ನರೇಟಿವ್. ಮ್ಯಾಟ್ರಿಕ್ಸ್ ಸಂಸ್ಥೆ ಬಿಜೆಪಿ 146ರಿಂದ 161 ಸೀಟನ್ನ ಗೆಲ್ಲುತ್ತೆ ಅಂತ ಭವಿಷ್ಯವನ್ನ ನುಡಿದಿತ್ತು. ಪೋಲ್ ಡೈರಿ 142ರಿಂದ 171 ಸೀಟು, ಮತ್ತೆ ಪಿ ಮಾರ್ಕ್ ಅನ್ನೋದು 150ರಿಂದ 175 ಸೀಟು, ಮತ್ತೆ ಪ್ರಜಾಪೋಲ್ ಅಂತೂ ಮಿತಿಮೀರಿ ಬಿಜೆಪಿಗೆ 178ರಿಂದ 208 ಸೀಟ್ಗಳನ್ನ ಕೊಟ್ಬಿಟ್ಟಿದೆ. ಆದ್ರೆ ಗ್ರೌಂಡ್ ರಿಯಾಲಿಟಿ ಹೇಳುವಂತಹ ಪೀಪಲ್ಸ್ ಪ್ಲಸ್ ರಿಪೋರ್ಟ್ ನೋಡಿ, ಅದು ಟಿಎಂಸಿಗೆ 177ರಿಂದ 187 ಸೀಟುಗಳ ಭಾರಿ ಬಹುಮತವನ್ನ ಕೊಟ್ಟಿದೆ. ಮತ್ತೆ ಬಿಜೆಪಿಗೆ 95ರಿಂದ 110 ಸೀಟುಗಳಿಗೆ ಸೀಮಿತಗೊಳಿಸಿದೆ. ಜನಮತ್ ಪೋಲ್ಸ್ ಟಿಎಂಸಿಗೆ 195ರಿಂದ 205 ಸೀಟುಗಳನ್ನ ಕೊಟ್ಟಿದೆ. ಇಲ್ಲೇ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ, ಒಂದೇ ರಾಜ್ಯದಲ್ಲಿ ಸಮೀಕ್ಷೆಗಳ ನಡುವೆ ಇಷ್ಟೊಂದು ದೊಡ್ಡ ಅಂತರ ಹೇಗೆ ಸಾಧ್ಯ? ಇದು ಪಕ್ಕಾ ಪ್ರೀ ಪ್ಲಾಂಟ್ ಗೇಮ್. ಒಂದ್ ವೇಳೆ ರಿಸಲ್ಟ್ ಬಿಜೆಪಿ ವಿರುದ್ಧ ಬಂತು ಅಂತ ಅಂದ್ರೆ ನೋಡಿ, ಎಕ್ಸಿಟ್ ಪೋಲ್ ನಮ್ಗೆ ಪರ ಆಗಿತ್ತು, ಟಿಎಂಸಿ ಇವಿಎಂ ಅನ್ನ ಅಕ್ರಮ ಮಾಡಿದೆ ಅಂತ ಬೊಬ್ಬೆ ಹೊಡೆಯೋದಕ್ಕೆ ಬಿಜೆಪಿ ಮಾಡಿಕೊಂಡಿರುವಂತಹ ಅಡ್ವಾನ್ಸ್ಡ್ ಪ್ಲಾನ್ ಇದು. ಇನ್ನು ಮೋದಿ ಆಡಳಿತ ಮತ್ತೆ ಇಸಿಐ ಸೇರಿ ಮಾಡಿದಂತಹ ಬಹುದೊಡ್ಡ ಮಾಸ್ಟರ್ ಸ್ಟ್ರೋಕ್ ಏನಪ್ಪಾ ಅಂತಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR. ವೋಟರ್ ಲಿಸ್ಟ್ ಕ್ಲೀನ್ ಮಾಡ್ತೀವಿ ಅನ್ನೋ ನೆಪದಲ್ಲಿ ಚುನಾವಣಾ ಆಯೋಗ ಬರೋಬ್ಬರಿ 91 ಲಕ್ಷ ಜನರ ಹೆಸರನ್ನ ಲಿಸ್ಟ್ ನಿಂದ ರಾತ್ರೋರಾತ್ರಿ ಡಿಲೀಟ್ ಮಾಡಿದೆ. ಅಕ್ಟೋಬರ್ 2025ರಲ್ಲಿ 7.66 ಕೋಟಿ ಇದ್ದ ಬಂಗಾಳದ ಒಟ್ಟು ಮತದಾರರ ಸಂಖ್ಯೆ ಎಲೆಕ್ಷನ್ ಹೊತ್ತಿಗೆ ಕೇವಲ 6.75 ಕೋಟಿಗೆ ಬಂದು ನಿಂತಿತ್ತು. ಇದೇನು ಸಣ್ಣ ನಂಬರ್ ಅಲ್ಲ. ರಾಜ್ಯದ 12% ಮತದಾರರು ತಮ್ಮ ಹಕ್ಕನ್ನೇ ಕಳೆದುಕೊಂಡಿದ್ದಾರೆ. ಈ ಡಿಲೀಟ್ ಆದ ಹೆಸರುಗಳು ಎಲ್ಲಿನವು ಗೊತ್ತಾ? ಮುರ್ಷಿದಾಬಾದ್ನ 10 ಸೀಟ್ಗಳು, ಮಾಲ್ಟಾ ಮತ್ತೆ ಉತ್ತರದ 24 ಪರಗಣ 13 ಸೀಟ್ಗಳು, ಮತ್ತೆ ದಕ್ಷಿಣದ 24 ಪರಗಣ ಜಿಲ್ಲೆಗಳು. ಅಂದ್ರೆ ಎಲ್ಲಿ ವಿರೋಧ ಪಕ್ಷದ ಅಲ್ಪಸಂಖ್ಯಾತ ಮತ್ತೆ ಬಡ ಮತ ಬ್ಯಾಂಕ್ ಭದ್ರವಾಗಿದೆಯೋ ಅಲ್ಲಿಯೇ ಇಸಿಐ ಕತ್ತರಿಯನ್ನ ಹಾಕಿದೆ. ಸ್ವತಃ ಮಮತಾ ಬ್ಯಾನರ್ಜಿ ಅವರು ಕೇಂದ್ರ ಸರ್ಕಾರವು ಬೇಕಂತಾನೆ ಯುವಕರು ಮತ್ತೆ ಫಸ್ಟ್ ಟೈಮ್ ವೋಟರ್ಸ್ ನ ಗುರಿಯಾಗಿಸಿದೆ, ಲಿಸ್ಟ್ ನಿಂದ ತೆಗೆದು ಹಾಕಿದೆ ಅಂತ ಆರೋಪವನ್ನ ಕೂಡ ಮಾಡಿದ್ದಾರೆ. ಕೇವಲ 1% ವೋಟ್ ಶೇರ್ ಬದಲಾದ್ರೂ ಸಹ 15 ಸೀಟ್ಗಳ ರಿಸಲ್ಟ್ ಉಲ್ಟಾ ಆಗುವಂತಹ ಈ ರಾಜ್ಯದಲ್ಲಿ 91 ಲಕ್ಷ ವೋಟ್ ಡಿಲೀಟ್ ಮಾಡೋದು ಎಷ್ಟು ದೊಡ್ಡ ಕ್ರೈಮ್ ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ.
ಇವಿಎಂ ಯಂತ್ರಗಳ ಕತೆ ಕೇಳಿದ್ರೆ ನಿಮಗೆ ರಕ್ತ ಕುದಿಯುತ್ತೆ. ಫುಲ್ಟಾ ಕ್ಷೇತ್ರದಲ್ಲಿ ಏನಾಯ್ತು ಗೊತ್ತಾ? ಅಲ್ಲಿನ ಇವಿಎಂ ಮೆಷಿನ್ ನಲ್ಲಿ ಬಿಜೆಪಿಯ ಬಟನ್ ಮೇಲೆ ಟೇಪ್ ಅನ್ನ ಅಂಟಿಸಲಾಗಿತ್ತು. ಇದಕ್ಕೆ ಕೌಂಟರ್ ಎಂಬಂತೆ ಪೂರ್ವ ಬರ್ಧಮಾನ್ ಜಿಲ್ಲೆಯ ಬೂತ್ ನಂಬರ್ 34ರಲ್ಲಿ ಟಿಎಂಸಿ ಚಿಹ್ನೆಯ ಮೇಲೆಯೇ ಟೇಪ್ ಅನ್ನ ಅಂಟಿಸಿರೋದು ಪತ್ತೆ ಆಯಿತು. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ನೇರವಾಗಿ ಇವಿಎಂಗಳನ್ನ ಇಟ್ಟಿರುವಂತಹ ಸ್ಟ್ರಾಂಗ್ ರೂಮ್ಗಳಲ್ಲಿ ಬೇಕಂತಾನೆ ಪವರ್ ಕಟ್ ಮಾಡಿ ಯಂತ್ರಗಳನ್ನ ಟ್ಯಾಂಪರ್ ಮಾಡಲಾಗ್ತಾ ಇದೆ ಅಂತ ಇಸಿಐ ಮತ್ತೆ ಬಿಜೆಪಿ ಅತ್ತ ಬೊಟ್ಟು ಮಾಡಿ ತೋರಿಸಿದ್ರು. ಬಿರ್ಭೂಮ್ನ ಕಾರಿಸೋಲ್ ಏರಿಯಾದಲ್ಲಿ ಇವಿಎಂ ದೋಷದ ಕಾರಣಕ್ಕೆ ಭದ್ರತಾ ಪಡೆಗಳು ಮತ್ತೆ ಜನರ ನಡುವೆ ದೊಡ್ಡ ಘರ್ಷಣೆಯೇ ನಡೆಯಿತು. ಇಷ್ಟೆಲ್ಲಾ ಫ್ರಾಡ್ ನಡೀತಾ ಇದ್ರು ಸಹ ಚುನಾವಣಾ ಆಯೋಗದ ಸ್ಟೇಟ್ ಸಿಇಒ ಮನೋಜ್ ಅಗರ್ವಾಲ್ ಕೇವಲ ಮರುಮತದಾನದ ಭರವಸೆಯನ್ನ ನೀಡಿ ಕೈ ತೊಳೆದುಕೊಂಡ್ರು. ಇನ್ನು ಇಸಿಐ ಅಹಂಕಾರ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಅಂದ್ರೆ ಡೆರೆಕ್ ಒಬ್ರಿಯಾನ್, ಸಾಕೇತ್ ಗೋಖಲೆ, ಮೇನಕಾ ಗುರುಸ್ವಾಮಿ ಮತ್ತೆ ಸಾಗರಿಕಾ ಘೋಷ್ ಅವರನ್ನೊಳಗೊಂಡಂತಹ ಟಿಎಂಸಿ ನಿಯೋಗವು ದೆಹಲಿಗೆ ಹೋಗಿ 9 ಪತ್ರಗಳು ಮತ್ತೆ 6 ದೂರುಗಳನ್ನ ನೀಡೋದಕ್ಕೆ ಹೋದಾಗ ಮುಖ್ಯ ಚುನಾವಣಾ ಆಯುಕ್ತರು ಕೇವಲ 7 ರಿಂದ 10 ನಿಮಿಷ ಅವರಿಗೆ ಟೈಮ್ ಕೊಟ್ಟು ಗೆಟ್ ಲಾಸ್ಟ್ ಅಂತ ಬೈದು ಕಳಿಸಿದ್ದಾರೆ. ಇದೇ ಕಾರಣಕ್ಕೆ ಟಿಎಂಸಿ ನಾಯಕರು ಧರಣಿ ಕೂತಾಗ ದೆಹಲಿ ಪೊಲೀಸರು ಅವರನ್ನ ಎಳೆದಾಡಿ ಅರೆಸ್ಟ್ ಮಾಡಿದ್ರು. ಮೋದಿ ಸರ್ಕಾರದ ಏಜೆನ್ಸಿಗಳಾದಂತಹ ಸಿಬಿಐ, ಎನ್ಐಎ ಮತ್ತೆ ಇಡಿ ಮುಖ್ಯಸ್ಥರನ್ನ ಬದಲಾಯಿಸಿ ಅಂತ ಕೇಳಿದ್ದೆ ಇವ್ರು ಮಾಡಿದಂತಹ ತಪ್ಪ. ಇಷ್ಟೇ ಅಲ್ಲ, ಚುನಾವಣಾ ಆಯೋಗವು ತಟಸ್ಥೆಯ ನೆಪದಲ್ಲಿ 7 ರಾಜ್ಯ ಸರ್ಕಾರಿ ಅಧಿಕಾರಿಗಳನ್ನ ಗಂಭೀರ ದುರ್ವರ್ತನೆ ಅಂತ ಸಸ್ಪೆಂಡ್ ಮಾಡಿತು. ಡೈಮಂಡ್ ಹಾರ್ಬರ್ ನಲ್ಲಿ 5 ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಏಕಾಏಕಿ ಅಮಾನತುಗೊಳಿಸಿತು. ಟಿಎಂಸಿ ನಾಯಕ ಕುನಾಲ್ ಘೋಷ್ ಹೇಳುವಂತೆ ಫ್ಲೈಯಿಂಗ್ ಸ್ಕ್ವಾಡ್ಗಳು ಕೇವಲ ಅಭಿಷೇಕ್ ಬ್ಯಾನರ್ಜಿ ಮತ್ತೆ ಟಿಎಂಸಿ ನಾಯಕರ ಕಾರ್ಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಚೆಕ್ ಮಾಡ್ತಾ ಇವೆ. ಇದೆಲ್ಲ ಮೋದಿ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯುವ ತಂತ್ರವಲ್ಲದೆ ಮತ್ತೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಹೌದು, ಬೆಳಕ್ಕಾಗಿ ಬಿಜೆಪಿ ನಾಯಕ ದಿಲೀಪ್ ಘೋಷ್ ಮಮತಾ ವಿರುದ್ಧ ಕೀಳು ಹೇಳಿಕೆಯನ್ನ ನೀಡಿದಾಗ ಒಂದು ನೋಟಿಸ್ ಕೊಟ್ರು. ಆದ್ರೆ ಬಿಜೆಪಿಯ 100 ನೀತಿ ಸಂಹಿತೆ ಉಲ್ಲಂಘನೆಗಳನ್ನ ಇಸಿಐ ಕಣ್ಮುಚ್ಚಿ ಕೂತು ನೋಡಿದೆ. ಸ್ನೇಹಿತರೆ, ಬಂಗಾಳದ ಎಲೆಕ್ಷನ್ ಅಂತಂದ್ರೆ ರಕ್ತಪಾತ ಅಂತ ನ್ಯಾಷನಲ್ ಮೀಡಿಯಾ ಬಿಂಬಿಸುತ್ತೆ. 2026ರಲ್ಲಿ ಈ ಹಿಂಸಾಚಾರ ಕೇವಲ 2 ಪಾರ್ಟಿಗಳ ಜಗಳ ಆಗಿರ್ಲಿಲ್ಲ. ಫೇಸ್ 1 ವೋಟಿಂಗ್ ಮುಂಚೆ ದಿನ ಮುರ್ಷಿದಾಬಾದ್ ನಲ್ಲಿ ನಮಾಜ್ ಮುಗಿಸಿ ಬರ್ತಾ ಇದ್ದವರಂತಹ ಮೇಲೆ ಕಚ್ಚಾ ಬಾಂಬ್ ಎಸೆಲಾಯಿತು. ಪಶ್ಚಿಮ ಮೇದಿನಿಪುರದ ದಂತನ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಅಜಿತ್ ಕುಮಾರ್ ಜನ ಅವರ ಕಾರನ್ನ ಅಡ್ಡಗಟ್ಟಿ ಪುಡಿ ಮಾಡಲಾಯಿತು. ಕುಮಾರ್ ಗಂಜ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ಸುವೇಂದು ಸರ್ಕಾರ್ ಅವರನ್ನ ಪೊಲೀಸರ ಮುಂದೆಯೇ ಹೊಡೆಯಲಾಯಿತು. ಹೌರಾ, ಹೂಗ್ಲಿ ಮತ್ತೆ ಕೂಚ್ ಬಿಹಾರ್ಗಳಲ್ಲೂ ಸಹ ಭಾರಿ ರಕ್ತಪಾತ ನಡೆದಿದೆ. ಆಡಳಿತ ಪಕ್ಷದ ಸಂಸದರ ಮೇಲೆಯೇ ಆರಂಭಾಗ್ನಲ್ಲಿ ಭಾರಿ ಹಲ್ಲೆಯಾಯಿತು. ಇವೆಲ್ಲ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿದ್ದ ಘಟನೆಗಳೇ. ಯಾಕಂತಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇಂಥವುಗಳನ್ನ ಮಾತ್ರವೇ ಜನರಿಗೆ ತೋರಿಸಿದ್ದು. ಓಟ್ ಹಾಕಿ ಬರ್ತಾ ಇದ್ದಂತಹ ಮುಸ್ಲಿಮರನ್ನ ಸಿಆರ್ಪಿಎಫ್ ಯೋಧರು ಮನಬಂದಂತೆ ಥಳಿಸಿದ್ದು, ಸಿಆರ್ಪಿಎಫ್ ಯೋಧರೇ ಬಿಜೆಪಿ ಪರವಾಗಿ ಪ್ರಚಾರಕ್ಕೆ ಇಳಿದಿದ್ದು, ಸಿಆರ್ಪಿಎಫ್ ವಾಹನದಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಕುಳಿತು ಪ್ರಚಾರ ಮಾಡಿದ್ದು ಯಾರಿಗೂ ಕೂಡ ತೋರಿಸಲೇ ಇಲ್ಲ. ಇದೇ ವೇಳೆ ಮಣಿಪುರದಲ್ಲಿ ಆಗ್ತಾ ಇದ್ದಂತಹ ಹಿಂಸಾಚಾರಗಳನ್ನು ಸಹ ಈ ಲ್ಯಾಪ್ ಡಾಗ್ ಮಾಧ್ಯಮಗಳು ಮುಚ್ಚಿಟ್ವು. ಈ ಮಾಧ್ಯಮಗಳ ಪುಡಿ ಪತ್ರಕರ್ತರು ಮಾಡುವಂತಹ ಚೀಪ್ ವರದಿಗಳಿಗಾಗಿ ಟಿಪ್ಸ್ ಕೊಡೋದಕ್ಕೆ ಅಂತ ಅಮಿತ್ ಶಾ ಬಂಗಾಳದಲ್ಲಿ ಬಿಜೆಪಿ ಗೆದ್ರೆ ಮಂತ್ಲಿ 5,000 ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಲ್ವಾ. ಆದ್ರೆ ಇದೆಲ್ಲದಕ್ಕಿಂತ ಭೀಕರ ಘಟನೆ ನಡೆದಿದ್ದು ಮಾಲ್ಡಾ ಜಿಲ್ಲೆಯ ಕಾಲಿಯಾಚಕ್ ಬ್ಲಾಕ್ 2ರಲ್ಲಿ 91 ಲಕ್ಷ ಮತದಾರರ ಡಿಲೀಟ್ ಮಾಡಿದ್ದಕ್ಕೆ ರೊಚ್ಚಿಗೆದಂತಹ ಜನ ವೋಟರ್ ಲಿಸ್ಟ್ ಪರಿಷ್ಕರಣೆ ಮಾಡ್ತಾ ಇದ್ದಂತಹ 7 ಜನ ಜುಡಿಷಿಯಲ್ ಅಧಿಕಾರಿಗಳನ್ನ ಜೊತೆ ಅಲ್ಲಿ ಮಹಿಳೆಯರು ಮತ್ತೆ ಮಗುವನ್ನು ಸೇರಿ ಸಂಜೆ 5 ರಿಂದ ರಾತ್ರಿ 1 ಗಂಟೆಯವರೆಗೆ ಬರೋಬ್ಬರಿ 9 ಗಂಟೆಗಳ ಕಾಲ ಒತ್ತೆಯಾಳಾಗಿ ಇಟ್ಕೊಂಡಿದ್ರು. ಸುಪ್ರೀಂ ಕೋರ್ಟ್ ಇದನ್ನ ನೋಡಿ ರಾಜ್ಯ ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕ್ತು. ತಮ್ಮ ಮೂಲಭೂತ ಕರ್ತವ್ಯವನ್ನೇ ಕಳೆದುಕೊಂಡು ತನ್ನ ಅಧಿಕಾರ ಚಲಾಯಿಸಲಾಗದೆ ಚುನಾವಣೆಯನ್ನ ನೋಡ್ತಾ ಕುಳಿತವರ ಪರಿಸ್ಥಿತಿಯನ್ನು ಸಹ ಸರ್ಕಾರ ಮತ್ತೆ ಮಾನ್ಯ ನ್ಯಾಯಮೂರ್ತಿಗಳು ಪರಿಗಣಿಸಬೇಕಾಗಿತ್ತು. ಇಲ್ಲಿ ಮೋದಿಯವರ ಏಜೆನ್ಸಿ ಟ್ರೇಕ್ ಶುರುವಾಗುತ್ತೆ ನೋಡಿ. ಮಾಲ್ಡಾ ಘಟನೆಯನ್ನೇ ನೆಪವಾಗಿಟ್ಟುಕೊಂಡು ಇದರಲ್ಲಿ ಟೆರರ್ ಲಿಂಕ್ ಇದೆ ಅಂತ ಹೇಳಿ ಇಡೀ ಕೇಸನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಎನ್ಐಎಗೆ ಒಪ್ಪಿಸಲಾಯಿತು. ಎಲೆಕ್ಷನ್ ಗಲಾಟೆಗೆ ಎನ್ಐಎ ಯಾಕೆ ಬರಬೇಕು? ಇದು ಕೇಂದ್ರ ಸರ್ಕಾರ ತನ್ನ ಏಜೆನ್ಸಿಗಳನ್ನ ನುಗ್ಗಿಸಿ ರಾಜ್ಯದ ಅಧಿಕಾರಿಗಳಲ್ಲಿ ಮತ್ತೆ ವಿರೋಧ ಪಕ್ಷಗಳಲ್ಲಿ ಭಯ ಹುಟ್ಟಿಸುವಂತಹ ಪಕ್ಕಾ ದಬ್ಬಾಳಿಕೆಯ ತಂತ್ರ ಅಲ್ವಾ? ಒಂದೆಡೆ ಎಕ್ಸಿಟ್ ಪೋಲ್ ಫೇಕ್ ನರೇಟಿವ್, ಇನ್ನೊಂದೆಡೆ ಇಸಿಐ ಕಡೆಯಿಂದ 91 ಲಕ್ಷ ವೋಟರ್ಸ್ ಡಿಲೀಟ್ ಮತ್ತೆ ಗೆಟ್ ಲಾಸ್ಟ್ ಅನ್ನೋ ಅಹಂಕಾರ.
ಮತ್ತೊಂದೆಡೆ ಎನ್ಐಎಯಿಂದ ಬೆದರಿಕೆ. ಇದರ ಜೊತೆಗೆ ಬಂಗಾಳದ ಬಡವರಿಗೆ ಬರಬೇಕಾಗಿದ್ದಂತಹ ನರೇಗಾ ಮತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಸಾವಿರಾರು ಕೋಟಿ ಫಂಡ್ಗಳನ್ನ ಕೇಂದ್ರ ಸರ್ಕಾರ ತಡೆ ಹಿಡಿತು. ಇಷ್ಟೆಲ್ಲ ದಬ್ಬಾಳಿಕೆ ಬಾಂಬ್ ದಾಳಿಗಳ ನಡುವೆಯೂ ಬಂಗಾಳದ ಯುವಜನರು ಮತ್ತೆ ಮಹಿಳೆಯರು ಸುಮ್ಮನೆ ಕೂತ್ಕೊಂಡಿಲ್ಲ. ಅವರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಫೇಸ್ 1ರಲ್ಲಿ 93.19% ಮತ್ತೆ ಫೇಸ್ 2ರಲ್ಲಿ 92.65% ಸೇರಿ ರಾಜ್ಯದಾದ್ಯಂತ ಒಟ್ಟು 92.93% ಬೃಹತ್ ಮತದಾನ ಆಗಿದೆ. ದಕ್ಷಿಣ ದಿನಾಜ್ಪುರದಲ್ಲಿ 94.98%, ಕೂಚ್ ಬೆಹಾರ್ನಲ್ಲಿ 94.75% ವೋಟಿಂಗ್ ಆಗಿದೆ. ಇದು ಸ್ವಾತಂತ್ರ್ಯ ನಂತರದ ಅತಿ ದೊಡ್ಡ ವೋಟಿಂಗ್ ಪರ್ಸೆಂಟೇಜ್. ಸ್ನೇಹಿತರೆ, ಇದು ಕೇವಲ ಒಂದು ಅಂಕಿಯಲ್ಲ, ಇದು ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಅಂತಹ ಜನಸಾಮಾನ್ಯರು ಕೊಟ್ಟಂತಹ ತಿರುಗೇಟು ಅಂತಾನೆ ಹೇಳ್ಬೋದು. ಸಿಸ್ಟಮ್ ಎಷ್ಟೇ ಭ್ರಷ್ಟವಾಗಿದ್ರೂ ಸಹ, ಸಾಂವಿಧಾನಿಕ ಸಂಸ್ಥೆಗಳು ಆಡಳಿತ ಪಕ್ಷದ ಕೈಗೊಂಬೆಯಾದ್ರೂ ಸಹ ಅಂತಿಮ ಅಧಿಕಾರ ಇರೋದು ಜನರ ಬೆರಳ ತುದಿಯಲ್ಲಿ. ಈ ವಿಡಿಯೋದಲ್ಲಿನ ರಿಯಾಲಿಟಿ ನಿಮಗೆ ಅರ್ಥ ಆಗಿದ್ರೆ ತಕ್ಷಣ ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ. ಪ್ರಜಾಪ್ರಭುತ್ವದ ಮೇಲಾಗ್ತಾ ಇರುವಂತಹ ಈ ಯತ್ನವನ್ನ ಪ್ರತಿಯೊಬ್ಬರೂ ಪ್ರಶ್ನೆ ಮಾಡಲೇಬೇಕು. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.